ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 11 ಲಕ್ಷ ಕಮಿಷನ್ಗೆ ಚಂದ್ರುಲ್ಲಮಾಣಿ ಅವ್ರ ಹತ್ರ ಡಿಮ್ಯಾಂಡ್ ಮಾಡಿದ್ರಂತೆ. ಸಣ್ಣ ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಕಮಿಷನ್ ದಂಧೆಯೇ ನಡೀತಾ ಇದೆ. ರಸ್ತೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಸಂಬಂಧ ಕಮಿಷನ್ ತಗೊಂಡಿದ್ದಾರೆ ಅಂತ ಮಾಹಿತಿ. ಕಮಿಷನ್ ಕೊಡೋಕ್ಕಿಷ್ಟ ಇಲ್ಲದೆ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ. ದೂರು ಸ್ವೀಕರಿಸಿ ಬಲೆ ಬೀಸಿದ್ರು SP ಸಿದ್ದಲಿಂಗಪ್ಪ ಅಂಡ್ ಟೀಮ್, ಲೋಕಾಯುಕ್ತದ ಟೀಮ್. ಶಾಸಕ ಚಂದ್ರುಲ್ಲಮಾಣಿ, PA ಮಂಜುನಾಥ್ ಅಂಡ್ ಗುರು ಅನ್ನುವಂತಹ 3 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಕಮಿಷನ್ಗೆ ಕೈ ಚಾಚಿದಾಗ, ನೀನು ಹಣಕ್ಕೆ ಕೈ ಚಾಚಿದೆಯಲ್ವಾ, ಅದೇ ಕೈಗೆ ಕೋಳ ಹಾಕ್ತೀವಿ ಬಾರಪ್ಪ ಅಂತ ಕರ್ಕೊಂಡು ಫಸ್ಟ್ ಫ್ಲೋರಿಗೆ ಹೋಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತದ ಅಧಿಕಾರಿಗಳು. ರಸ್ತೆ ತಡೆಗೋಡೆ ನಿರ್ಮಾಣದ ಸಂಬಂಧ ಕಮಿಷನ್ ಕೇಳಿದ್ರಂತೆ. ಈಗ ಎಲ್ಲ ಕಡೆ ಏನಾಗುತ್ತೆ, ಯಾವುದಾದ್ರೂ ಬಿಲ್ ಪಾಸ್ ಆಗಬೇಕು ಅಥವಾ ಯಾವುದಾದ್ರೂ ಕಾಂಟ್ರಾಕ್ಟ್ರು ಬರ್ತಾ ಇದ್ದಾರೆ ಅಂದಾಗ ಯಾವ ಕಾಂಟ್ರಾಕ್ಟ್ರು ನಮಗೆ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳುವ ಅಧಿಕಾರ ಅಲ್ಲಿಯ ಶಾಸಕರುಗಳಿಗಿರುತ್ತೆ. ಅದಕ್ಕೇನು ಮಾಡ್ತಾರೆ ಶಾಸಕರು, ಈ ರೀತಿಯ ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ನಿನಗೆ ಇಷ್ಟಕ್ಕೆ ನಾನು ಸೈನ್ ಆಗ್ತೀನಿ, ನನಗೇನು ಸಿಗುತ್ತೆ? ಇಂಥವು ಎಷ್ಟೋ ಕಡೆ ಆಗ್ತದೆ, ಹೊರ ಬರೋದು ತುಂಬ ತಡ ಆಗ್ತಾ ಇತ್ತು. ಈಗ ಚಂದ್ರುಲ್ಲಮಾಣಿ ಅವರ ಹಣೆ ಬರ ಕೆಟ್ಟಿತ್ತು ಅಂತ ಕಾಣುತ್ತೆ, ಲಾಕ್ ಆಗಿದ್ದಾರೆ, ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರಲ್ಲ, ಇದು ಬಹಳ ಮುಜುಗರ, ಬಹಳ ಮುಜುಗರ. ಹಂಗೆ ನೋಡೋದಾದ್ರೆ ಇದೇ BJPಯ ರಾಜ್ಯದ ಇತಿಹಾಸಕ್ಕೆ ದಿಕ್ತಾ ಹೋಗೋದಾದ್ರೆ ಸಂಪಂಗಿ ಅವರ ತಾಯಿಯೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರು. ಮಾಡಾಳ್ ಅವರ PA ಕೂಡ ಒಂದು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಂತಹ ಪ್ರಸಂಗಗಳು BJPಲಿ ಕೆದಕ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ. ಈಗ ಕಾಂಗ್ರೆಸ್ಗೆ ತಟ್ಟೆಗೀಗ ಹಾಲು ಅನ್ನವನ್ನ ಹಕ್ಕಟ್ಟಂಗಾಗಿದೆ BJPಯವರು. ಅವರ ರೇಸ್ ಏನಿತ್ತು, ಕಮಿಷನ್ ಬಾಂಬ್ ಹಾಕ್ತಾ ಇದ್ರು. ಏನೇ ಒಂದು ಚಿಕ್ಕ ಪುಟ್ಟ ಅನ್ನೋದು ತಪ್ಪಾಗುತ್ತೆ, ಹಗರಣಗಳ ವಾಸನೆ ಬಂದರೆ ಸಾಕು, ಆರೋಪ ಕೇಳಿ ಬಂದ್ಬಿಟ್ರೆ ಸಾಕು, ಇವರನ್ನು ಮೊದಲು ಕೆಳಗಿಳಿಸ್ಬೇಕು, ರಾಜೀನಾಮೆ ಕೊಡಿಸ್ಬೇಕು ಅಂತ ಇದ್ರು. ಹಾಗಾದ್ರೆ ನಿಮ್ಮದೇ ಪಕ್ಷದ MLA ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದಾರಲ್ಲ, ಇನ್ನೂ ಕೂಡ ತನಿಖೆ ಆಗಲಿ ಎನ್ನುವ ಸಬೂಬನ್ನು ಕೊಡ್ತೀರಾ ಅಥವಾ ಏನು ಮಾಡ್ತೀರಿ? ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ? ಇಂತಹ ಪ್ರಶ್ನೆಗಳನ್ನು ಸಹಜವಾಗಿ ಕೇಳಬೇಕಾಗುತ್ತೆ. ಆ್ಯಂಡ್ ಕೇಳೋಣ, ಸಂಬಂಧಪಟ್ಟಂಥವರು ಲೈನಿಗೆ ಕನೆಕ್ಟ್ ಆದರೆ ಅಥವಾ ಇದರ ಚರ್ಚೆ ಪ್ರಸ್ತಾಪ ಆದಾಗ ಡೆಫಿನೆಟ್ಲಿ ಈ ಪ್ರಶ್ನೆಯನ್ನು ಕೇಳೋಣ. ಏನು ಮಾಡ್ತೀರಾ ಇವಾಗ ನೀವು? ಓಕೆ, ಮತ್ತಷ್ಟು ಇದ್ರ ಬಗ್ಗೆ ಮಾತನಾಡಲಿಕ್ಕೆ MLC ರಮೇಶ್ ಬಾಬು ಅವರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಕಾಂಗ್ರೆಸ್ನಲ್ಲಿ ಯಾವುದಾದ್ರೂ ಆರೋಪ ಕೇಳಿ ಬಂದ್ಬಿಟ್ರೆ ಸಾಕು, ರಾಜೀನಾಮೆ ಕೊಡಬೇಕು ಅಂತ ದುಂಬಾಲ್ ಬೀಳ್ತಾ ಇದ್ದ BJP ಅವರಿಗೆ ದೊಡ್ಡ ಮುಖಭಂಗ, ಶೇಪ್ ಔಟ್ ಅನ್ಬೋದು. ಇದನ್ನ ಏನಂತೀರಾ? ರೆಡ್ ಹ್ಯಾಂಡ್ ಆಗಿ ಚಂದ್ರುಲ್ಲಮಾಣಿ ಅವರು ಸಿಗಾಕೊಂಡಿರೋದ್ರ ಬಗ್ಗೆ. ಒಂದು ಆಗಿರ್ತಕ್ಕಂಥ ಘಟನೆ ತಪ್ಪು. ಇದು ಕಾಂಗ್ರೆಸ್ BJP ಪ್ರಶ್ನೆ ಅಲ್ಲ. ಹಿಂದೇನು BJP MLA KGF ಸಂಪಂಗಿರವರು ಶಾಸಕರ ಭವನದಲ್ಲಿ ಈ ತರ ಟ್ರಾಪ್ ಆಗಿದ್ರು. ಅಂದ್ರೆ ಲೋಕಾಯುಕ್ತಕ್ಕೆ ಹಣ ತಗೋಬೇಕಾದ್ರೆ ಟ್ರಾಪ್ ಆದಂತ ಮೊದಲನೇ ಶಾಸಕರು ಸಂಪಂಗಿರವರು. ಇವತ್ತು ಇದನ್ನ ಪಕ್ಷ ರಾಜಕಾರಣವನ್ನ ಆಚೆ ಇಟ್ಟು ನಾವು ಮಾತಾಡ್ಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ರಾಜಕಾರಣಿಗೆ ಶೋಭೆ ತರಂತ ವಿಚಾರ ಅಲ್ಲ. ನಮಗೆ ನಾವು ಕೆಸರಿಸ್ಕೊಳ್ಳೋಂಥದ್ದು ಸುಲಭ. BJP ಅಂತ ಹೇಳಿ ಟೀಕೆ ಮಾಡೋಂಥದ್ದು ಅಥವಾ ಅವರು ಕಾಂಗ್ರೆಸ್ ಯಾವುದೋ ಘಟನೆ ಆದಾಗ ಟೀಕೆ ಮಾಡೋಂಥದ್ದು ಸುಲಭ. ಅದಲ್ಲ, ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಸ್ವಲ್ಪ ಮಾದರಿಯಾಗಿ ನಡ್ಕೋಬೇಕಾಗುತ್ತೆ. ಇದು ಜನ ಈಗಾಗಲೇ ರಾಜಕಾರಣಿಗಳು ಅಂದ್ರೆ ಸ್ವಲ್ಪ ಅನುಮಾನದಿಂದ ನೋಡುವಂಥದ್ದು, ಅಸಹ್ಯ ಪಡುವಂತ ಸನ್ನಿವೇಶ ಇರಬೇಕಾದ್ರೆ ಇವತ್ತಾಗಿರ್ತಕ್ಕಂಥ ಬೆಳವಣಿಗೆ ಎಲ್ರಿಗೂ ಒಂದು ರೀತಿ ಕಪ್ ಚುಕ್ಕೆ. ಇದನ್ನ ನಾವ್ ಯಾರು ಸಹ ಒಪ್ಕೊಳ್ಳೋಂಥದ್ದಲ್ಲ. ಜನಪ್ರತಿನಿಧಿಗಳು, ವಿಶೇಷವಾಗಿ ಚುನಾಯಿತರಾದಂಥವ್ರು ಗೌರವಯುತವಾಗಿ ನಡ್ಕೋಬೇಕಾಗುತ್ತೆ. ಯಾವುದೋ ಗುತ್ತಿಗೆದಾರರ ಹತ್ರ ಇನ್ನೊಬ್ರ ಹತ್ರ ಏನೋ ಆಸೆ ಪಡೋಂಥದ್ದು, ಆಂಶಕ್ಕೆ ಒಳಗಾಗಂಥದ್ದು, ಇದು ಸಮಾಜದಲ್ಲಿ ಜನ ರಾಜಕಾರಣಿಗಳ ಮೇಲೆ ಅಸಹ್ಯ ಪಡೋದಕ್ಕೆ ಇನ್ನಷ್ಟು ಕಾರಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಏನು ಒಬ್ಬ ಶಾಸಕರು ಲೋಕಾಯುಕ್ತಕ್ಕೆ ಒಳಗಾಗಿದ್ದಾರೆ, ತನಿಖೆಗೆ ಒಳಗಾಗಿದ್ದಾರೆ, ನಿಜಕ್ಕೂ ಒಂದು ಆಘಾತಕಾರಿ ಬೆಳವಣಿಗೆ. ಕರ್ನಾಟಕದ ರಾಜಕಾರಣದಲ್ಲಿ ಈ ತರದ್ದು ಆಗ್ಬಾರ್ದು. ವಿಶೇಷವಾಗಿ ಇಡೀ ದೇಶದಲ್ಲಿ ಲೋಕಾಯುಕ್ತವನ್ನ ಮೊದಲು ಜಾರಿಗೆ ತಂದಂತದ್ದು ಕರ್ನಾಟಕ. ಇವತ್ತು ಚುನಾಯಿತ ಪ್ರತಿನಿಧಿಗಳು, MLA ಇರ್ಲಿ, MP ಗಳು ಇರ್ಲಿ, MLCಗಳು ಇರ್ಲಿ, ಅಥವಾ ZP ಮೆಂಬರ್ಗಳು ಇರ್ಲಿ, ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಇರ್ಲಿ, ಈ ತರದ ಘಟನೆಗೆ ಒಳಗಾದಂತ ಸಂದರ್ಭದಲ್ಲಿ ನಿಜಕ್ಕೂ ಇದು ನಮ್ಮೆಲ್ರಿಗೂ ಅಗೌರವ ಉಂಟು ಮಾಡುವಂತ ವಿಚಾರ ಆಗಿದೆ. ನಾವೆಲ್ಲ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಪಕ್ಷಾತೀತವಾಗಿ. ನಾನು BJP ಕಾರಣಕ್ಕೆ BJP ಅವ್ರ ಮೇಲೆ ಕೆಸರು ಹಚ್ಚಂತ ಕೆಲಸವನ್ನ ಮಾಡಲ್ಲ. ಇದು ಅವರು ಸಹ ಸರಿಪಡಿಸ್ಕೋಬೇಕು. ಇಂಥ ಘಟನೆಗಳು ಯಾವುದೇ ಪಕ್ಷದಲ್ಲಿ ಆಗ್ಬಾರ್ದು. ನಾವು ರಾಜಕೀಯದಲ್ಲಿ ಮೌಲ್ಯಗಳನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ನಡ್ಕೋಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಈ ತರದ ಘಟನೆಗಳು ನಡೆದಷ್ಟು ಸಹ ಜನ ಎಲ್ಲ ರಾಜಕಾರಣಿಗಳ ಬಗ್ಗೆ ಬೇಸರ ಪಡುವಂತ
ಸಂದರ್ಭ ಉಂಟಾಗುತ್ತೆ. ಆ ಹೌದು. ಕಾರಣಕ್ಕೆ ಚಂದ್ರಲಮಾಣಿ ಅವರು ಬಿಜೆಪಿನೇ ಇರ್ಬೋದು, ಆಗಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೋಬೇಕು, ಎಲ್ಲ ರಾಜಕೀಯ ಪಕ್ಷಗಳು ಸಹ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಬಿಜೆಪಿನ ಕಾರಣಕ್ಕೆ ಬರೀ ಬಿಜೆಪಿ ಮೇಲೆ ಅಲಿಗೇಷನ್ ಮಾಡೋದು ಕಾಂಗ್ರೆಸ್ ಕಡೆಯಿಂದ ಈಗ ಆರೋಪ ಕೇಳಿ ಬಂದ ತಕ್ಷಣ ಮಿನಿಸ್ಟರ್ ಆದ್ರೂ ಪರವಾಗಿಲ್ಲ ಕೆಳಗಿಳಿಸ್ಲಿ ಅಂತ ಇದ್ರು ಬಿಜೆಪಿ ಅವರು. ಈಗ ಅವ್ರದೇ ಪಕ್ಷದ ಎಮ್ಎಲ್ಎ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಾಗ ಈಗ ನಾನು ಯಾರ ಬಗ್ಗೆನೂ ಆರೋಪ ಮಾಡಕ್ ಹೋಗಲ್ಲ, ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಬಿಜೆಪಿಯವರು ಆತ್ಮವಿಮರ್ಶೆ ಮಾಡ್ಕೋಬೇಕು, ಪ್ರತಿಯೊಬ್ಬ ರಾಜಕಾರಣಿನೂ ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕಂದ್ರೆ ರಾಜಕಾರಣಿಗಳು ಇವತ್ತು ಶಿರಾಟಿ MLA ಆಗಿರ್ಬೋದು, ನಾಳೆ ಇನ್ನೊಬ್ಬರ ಮೇಲೆ ಆರೋಪ ಬರ್ಬೋದು. ಈ ಆರೋಪಗಳಿಗೆ ಅವಕಾಶ ಕೊಡುವಂತದ್ದೇ ಮೊದಲನೇ ತಪ್ಪು. ಹಾಗಾಗಿ ಇದನ್ನ ಸುಮ್ಮನೆ ಸಾಂದರ್ಭಿಕವಾಗಿ ರಾಜಕೀಯವಾಗಿ ಹೇಳಿಕೆ ಕೊಟ್ಬಿಟ್ಟು ಬಿಜೆಪಿ ಮಾಡ್ಬಿಟ್ಟಿದ್ದಾರೆ, ಬಿಜೆಪಿ ರಾಜೀನಾಮೆ ಕೊಡ್ಬೇಕು ಅಥವಾ ಅವ್ರನ್ನ ಏನೇನೋ ಮಾಡ್ಬೇಕು, ಆ ತರದ ಹೇಳಿಕೆ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬ ರಾಜಕಾರಣಿಗಳು ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಹಿಂದೆ ಸಂಪಂಗಿಯವ್ರ ಪ್ರಕರಣ ಆಗಿದೆ, ಇವತ್ತು ಶಿರಾಟಿ ಅವ್ರ ಪ್ರಕರಣ ಆಗಿದೆ, ಹಿಂದೆ ಅಶೋಕ್ ಅವ್ರ ಮೇಲೆ ಆರೋಪ ಬಂದಿತ್ತು. ಎಲ್ಲ ಪಕ್ಷದಲ್ಲಿ ನಾನು ಭಾರತೀಯ ಜನತಾ ಪಕ್ಷ ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ರಾಜಕಾರಣಿಗಳು ನಾವು ಮಾದರಿಯಾಗಿ ನಡ್ಕೋಬೇಕಾಗುತ್ತೆ. ಜನ ನಮ್ಗೆ ಸಾರ್ವಜನಿಕ ಜೀವನದಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟಿರ್ತಾರೆ, ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಪ್ರಕಾರ ನಾವು ಆಯ್ಕೆಯಾಗಿರ್ತೇವೆ. ಸೊ ಈ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಇಂಥರದ ಬೆಳವಣಿಗೆಗಳು, ಘಟನೆಗಳು ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಎಲ್ಲ ರಾಜಕೀಯ ಪಕ್ಷಗಳು ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆ ಪ್ರತಿನಿಧಿಗಳಿಗೆ ಅವಕಾಶ ಕೊಡುವಂಥದ್ದು. ಮತ್ತೆ ಎಲೆಕ್ಷನ್ ಸಮಯದಲ್ಲೂ ಸಹ ಅಷ್ಟೇ, ಜನರು ಉತ್ತಮ ಆಯ್ಕೆ ಮಾಡುವಂತ ಒಂದು ಇದಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ಇವತ್ತು ಏನು ಶಿರಾಟಿ ಶಾಸಕರು ಆಗಿರ್ತಕ್ಕಂತ ಬೆಳವಣಿಗೆ ನಿಜಕ್ಕೂ ಕರ್ನಾಟಕದ ರಾಜಕೀಯ ಇತಿಹಾಸಕ್ಕೆ ಮತ್ತೊಂದು ಕಪ್ ಚುಕ್ಕೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನ ಸರಿಪಡಿಸ್ಕೋಬೇಕು. ಬರೀ ಭಾರತೀಯ ಜನತಾ ಪಕ್ಷ ಅಂತಲ್ಲ, ರಾಜಕಾರಣಿಗಳು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ನೈತಿಕತೆಯನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬಹುತೇಕ ಇವತ್ತಾಗಿರ್ತಕ್ಕಂತ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ, ನಮ್ಮೆಲ್ರಿಗೂ ಸಹ ತಲೆ ತಗ್ಸುವಂತ ವಿಚಾರ ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಿವೆ, ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಕಾಂಗ್ರೆಸ್ MLC ರಮೇಶ್ ಬಾಬು ಅವರು ಲೋಕಾಯುಕ್ತ ಬಲೆಗೆ ತಗಲಾಕೊಂಡಿರುವ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಅವರ ಬಗ್ಗೆ ಒಂದು ಪ್ರತಿಕ್ರಿಯೆನ ಕೊಡ್ತಾ ಇದ್ರು. ರಾಜ್ಯದ ರಾಜಕೀಯಕ್ಕೆ ಮತ್ತೊಂದು ಮಸಿ ಬಳಿದಂತಹ ಪ್ರಕರಣ ಇದು, ಮತ್ತೊಂದು ದೊಡ್ಡ ಕಪ್ಪು ಚುಕ್ಕೆ ಇಟ್ಟಂತಹ ಪ್ರಕರಣ. ಸಂಪಂಗಿಯವರ ವಿಚಾರ ಈಗ ಇವ್ರದ್ದು ತಗಲಾಕೊಳ್ತಾ ಇದ್ದಂತೆ ಸಂಪಂಗಿಯವರ ವಿಚಾರವೂ ಕೂಡ ಈಗ ಹೊರಗೆ ಬರ್ತಾ ಇದೆ. ಮಾಡಾಳವರ ವಿಚಾರ ಆಗಿರ್ಬೋದು. ಹೀಗೆ ಒಂದೊಂದೇ ಇತಿಹಾಸವನ್ನು ಕೆದಕುವ ಸಮಯ ಮತ್ತೊಂದು ಸಲ ಬಂದಿದೆ. ಕಂತೆ ಗರಿ ನೋಟನ್ನು ಅಂದರೆ ತೆಗೆದುಕೊಳ್ಳುವಾಗ ವೈಟ್ ಕಲರ್ ಕವರ್ನಲ್ಲಿ ತಗಲಾಕೊಂಡಿದ್ದಾರೆ. ಹಾಗಾದರೆ ಎಷ್ಟು ವರ್ಷಗಳಿಂದ ಇಂಥದ್ದೇ ನಡೀತಾ ಇದೆ? ಇದು BJPಯಲ್ಲಿ ಇವರೊಬ್ಬರದ್ದು ಮಾತ್ರನಾ ಅಥವಾ ಎಲ್ಲ ಕ್ಷೇತ್ರಗಳ ಹಣೆ ಬರವೇ ಇಷ್ಟ? BJP ಕಾಂಗ್ರೆಸ್ JDS ಅನ್ನೋದಕ್ಕಿಂತ 224 ಕ್ಷೇತ್ರಗಳ ಹಣೆ ಬರವೇ ಇಷ್ಟ? ಕಾಂಟ್ರಾಕ್ಟರ್ಗಳಿಗೆ ಧಮಕಿ ಹಾಕ್ತಾರಾ, ಒತ್ತಡ ಹಾಕ್ತಾರಾ, ಇಷ್ಟಿಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಅನ್ನೋದಕ್ಕೆ ಈಗ ಆಲ್ರೆಡಿ ಹಲವಾರು ಪ್ರೆಸ್ ಬ್ರೀಫಿಂಗ್ಗಳನ್ನು ಸಂಬಂಧಪಟ್ಟಂಥವರು ಮಾಡಿದ್ದಾರೆ. ಬಟ್ ಅದಕ್ಕೆ ಒಂದು ಪುಷ್ಟಿ ಕೊಡುವಂತಹ ಸಾಕ್ಷ್ಯಗಳು ಸಿಗ್ತಾ ಇರಲಿಲ್ಲ. ಈಗ ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿ BJPಯ MLA ತಗಲಾಕೊಂಡಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.